ಈ ಒಂದು ಅಮಾಯಕರಿರ್ತಕ್ಕಂಥ ಜನರಿಗೆ ಆಶೆ ಆಮಿಷಗಳನ್ನು ತೀರಿಸಿ ಮತಾಂತರ ಮಾಡ್ತಕ್ಕಂಥ ಅದನ್ನು ವಿರೋಧಿಸಿ ಎಷ್ಟೋ ಚರ್ಚೆಗಳಿಗೆ ಬೆಂಕಿ ಹಾಕ್ತಕ್ಕಂಥ ಕೆಲಸಗಳನ್ನು ಮಾಡ್ತಾನೆ. ಇವೆಲ್ಲ ಮಾಡಿ ಏನ್ ಮಾಡ್ತಾನೆ ಅಂತಂದ್ರೆ ದೊಡ್ಡ ಪ್ರಮಾಣದ ಹೋರಾಟ ಆಗ್ತದ. ಆಗ ಮುಂದೆ ಹೋರಾಟ ಉಗ್ರ ಸ್ವರೂಪ ಪಡಿತದ. ಸಾಕಷ್ಟು ಲಕ್ಷಾಂತರ ಜನ ಬಿರ್ಸಾ ಮುಂಡರ ಅನುಯಾಯಿಗಳಾಗ್ತಾರೆ. ಅನುಯಾಯಿಗಳಾಗಿ ಆ ಭಾಗದಲ್ಲಿರ್ತಕ್ಕಂಥ ರಾಂಚಿಯ ಸುತ್ತಮುತ್ತ ಎಲ್ಲಾ ಭಾಗದಲ್ಲಿ ಆತ ಹೋರಾಟ ಬಹಳ ತೀವ್ರ ಮಾಡ್ತಾರೆ. ಆಗ ಮುಂದೆ ಏನಾಗ್ತಂದ್ರೆ ಹೋರಾಟ ಮಾಡ್ತಾ ಮಾಡ್ತಾ ಬ್ರಿಟಿಷರ ಕಂಗಣಿ ಗುರಿಯಾಗಿರ್ತಕ್ಕಂಥ ಬಿರ್ಸಾ ಮುಂಡಾರನ್ನು ಹೇಗಾದ್ರೂ ಮಾಡಿ ಆತನ ಹಿಡಿಬೇಕಂತ ಆ ಬ್ರಿಟಿಷ್ ಸರ್ಕಾರ ಆತನಿಗೆ ಯಾರು ಬಿರ್ಸಾ ಮುಂಡಾನ ಹಿಡಿದು ಕೊಡ್ತಾರೆ ಅವ್ರಿಗೆ 500 ರೂಪಾಯಿ ಹಣ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆಗ ಆತ ಅಷ್ಟು ಮಾಡಿದ್ರು ಕೂಡ ಯಾವ ಬುಡಕಟ್ಟು ಜನಾಂಗ ಆತನ ಹಿಡಿದು ಕೊಡಂಗಿಲ್ಲ. ಆಗ ಒಂದು ಕಡೆ ಇರ್ತಕ್ಕಂಥ ಚಕ್ರ ದುರ್ಬಿಯ ಅಂತ ಬರ್ತದ ಆ ಒಂದು ಬೆಟ್ಟದಲ್ಲಿ ಆತ ವಿಶ್ರಾಂತಿಗಾಗಿ ಮಲಗಿದಾಗ ಬ್ರಿಟಿಷರ್ ಮೋಸದಿಂದ ಆತನ ಸೆರೆ ಮಾಡ್ತಾರೆ. ಸೆರೆ ಮಾಡಿ ಆತನ ಹಿಡಿದು ಶಿಕ್ಷೆ ಗುರಿಪಡಿಸ್ತಾರೆ. ಅದಕ್ಕಾಗಿ ಬಿರ್ಸಾ ಮುಂಡಾ ಅವರ ಈ ಒಂದು ರಾಂಚಿಯಲ್ಲಿ ಹೋದಾಗ ನಮ್ಗೆ ಗೊತ್ತಾಗ್ತದ, ಜಾರ್ಖಂಡ್ ರಾಜ್ಯದಲ್ಲಿ ಹೋದ್ರೆ ಗೊತ್ತಾಗ್ತದ ಅವರೊಬ್ಬ ಮಹಾ ಮೇಧಾವಿ ಹೋರಾಟಗಾರ ಮತ್ತು ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಮತ್ತು ಬುಡಕಟ್ಟು ಜನರಿಗಾಗಿ ಹೋರಾಟಗಳನ್ನು ಮಾಡಿದಾನೆ ಅನ್ನತಕ್ಕಂಥದ್ದು ಅವರ ಇತಿಹಾಸದಿಂದ ಗೊತ್ತಾಗ್ತದ. ಇವತ್ತ ರಾಂಚಿಯಲ್ಲಿ ಹೋದಾಗ ನಾವು ಮೊನ್ನೆ ದಿವಸ ಹೋದಾಗ ರಾಂಚಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಜೈಲಿನಲ್ಲಿ ಇಟ್ಟಿರ್ತಕ್ಕಂಥ ಜೈಲೇ ಆತನಿಗೆ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ದೊಡ್ಡ ಜೈಲನ್ನೇ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಮತ್ತು ಆತನ ಎಲ್ಲಿ ಬೇಕಲ್ಲೇ ಮೂರ್ತಿಗಳು ಮಾಡಿದ್ದಾರೆ. ಸ್ಟೇಡಿಯಂಗಳಿದ್ದಾವೆ. ಕೆಲವೊಂದು ಶಾಲಾ ಕಾಲೇಜುಗಳಿಗೆ ಅವರ ಹೆಸರುಗಳನ್ನ ಇಟ್ಟಿದ್ದಾರೆ. ಇಷ್ಟು ಭಗವಾನ್ ಬಿರ್ಸಾ ಮುಂಡಾ ಅವರ ಇತಿಹಾಸ ಪ್ರತಿಯೊಬ್ಬರು ತಿಳ್ಕೋಬೇಕು. ಆತ ಬಾಲ್ಯದಿಂದಲೂ ಹೋರಾಟದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಬ್ರಿಟಿಷರನ್ನ ಹೊಡೆದೋಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಬ್ರಿಟಿಷರನ್ನ ಭಾರತ ದೇಶದಿಂದ ಮುಕ್ತಗೊಳಿಸ್ತಕ್ಕಂಥ ಹೋರಾಟಗಳು ಮಾಡಿದ್ದಾರೆ ಅಂತ ಹೇಳ್ತಾ ಬಿರ್ಸಾ ಮುಂಡಾ ಅವರ ಜಯಂತಿಯನ್ನು ಸನ್ಮಾನ್ಯ ಶ್ರೀ ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಭಗವಾನ್ ಬಿರ್ಸಾ ಮುಂಡಾ ಇಡೀ ಭಾರತ ದಿವಸ ಅಂತ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಆದೇಶ ಆಗಿ ಇವತ್ತು ಎಲ್ಲಾ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎಲ್ಲಾ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಇಡೀ ಭಾರತ ದೇಶದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆ ಅವರ ಗುಣಗಾನ ಮಾಡ್ತಕ್ಕಂಥ ಅವ್ರ ಇತಿಹಾಸ ಜೀವನವನ್ನು ನಾವೆಲ್ಲ ತಿಳ್ಕೋಬೇಕು. ಆತ ಬದುಕಿರ್ತಕ್ಕಂಥ ಆತನ ಈ ಒಂದು ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ಇವತ್ತು ನೆನೆಸ್ಬೇಕಂತ ಹೇಳ್ತಾ ಮತ್ತೆ ಅದ್ರ ಜೊತೆಗೆ ಇವತ್ತು ಸರ್ ಅವ್ರು ಹೇಳಿದಂಗೆ ಮಕ್ಕಳ ಹಕ್ಕುಗಳ ಬಗ್ಗೆ ದಯಮಾಡಿ ಮಕ್ಕಳ ಹಕ್ಕುಗಳೇನಾವಂತ ಫಸ್ಟ್ ತಿಳ್ಕೊಂಡು ಮಕ್ಕಳ ರಕ್ಷಣೆ ಯಾವ